ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ಡೇ 13 ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಆ್ಯಸ್ ಯೂಶುವಲ್ ಆಫೀಸ್ಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ರೆಡಿ ಆಗಿದ್ದೀನಿ. ಆ್ಯಂಡ್ ನನ್ನ ಪಾಪು ಸಹ ನೋಡಿ ಸ್ವಲ್ಪ ಡ್ಯಾನ್ಸ್ ಆಡ್ತಾ ಇದ್ದಾಳೆ. ಸೊ ಇವಾಗ ನಾನು ಶ್ರೀ ಸಹ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ಟಿಫಿನ್ಗೆ ಪಲಾವ್ ಮತ್ತು ರಾಯ್ತ ಮಾಡಿದರು ನಮ್ಮತ್ತೆ. ಸೊ ಆಫೀಸ್ಗೂ ಸಹ ಅದನ್ನೇ ಕ್ಯಾರಿ ಮಾಡಿದ್ದೇನೆ. ಸೊ ಆ್ಯಸ್ ಯೂಶುವಲ್ ಶ್ರೀ ಲೈಕ್ ಆಫ್ ಅ ವೇ ಡ್ರಾಪ್ ಮಾಡ್ತಾರೆ, ಆಮೇಲೆ ಅಲ್ಲಿಂದ ಬಸ್ ಹತ್ತಿಸ್ತಾರೆ. ಸೊ ಇವಾಗ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ನಾವು. ಆ್ಯಂಡ್ ಇನ್ನು ಮಿಕ್ಕಿದೆಲ್ಲ ರುಟೀನ್ ಆಗಿತ್ತು. ಸೊ ಅದಕ್ಕೆ ನಾನೇನು ಲೈಕ್ ವಿಡಿಯೋ ಕಂಟಿನ್ಯೂ ಮಾಡೋದಕ್ಕೆ ಹೋಗಿಲ್ಲ. ಸೊ ಈವ್ನಿಂಗ್ ಮನೆಗೆ ಬಂದಮೇಲೆ ಬ್ರೋಕ್ಲಿ ಯೂಸ್ ಮಾಡಿ ಕರಿ ಮಾಡಿದ್ದೆ. ಸೊ ಅದನ್ನು ಯಾವ ಥರ ಮಾಡಿದ್ದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಇದನ್ನು ಹಸಿರು ಹೂಕೋಸು ಅಂತಲೂ ಕರೀತಾರೆ, ಬ್ರೋಕ್ಲಿ ಅಂತ ಕರೀತಾರೆ. ಹೆಲ್ತಿಗೆ ತುಂಬಾ ಒಳ್ಳೆಯದು. ಆ್ಯಸ್ ಯೂಶುವಲ್ ನಾವು ಹೂಕೋಸನ್ನ ಯಾವ ಥರ ಕಟ್ ಮಾಡಿ ತೊಳ್ಕೊತೀವಿ, ಇದು ಸಹ ಅದೇ ರೀತಿಯೇ ಪ್ರೊಸೀಜರು. ಸೊ ಇವಾಗ ಯಾವ ಥರ ಮಾಡೋದು ಅಂತ ತಿಳಿಸ್ತೀನಿ ಬನ್ನಿ. ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಅದರೊಳಗಡೆ ಏನು ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಸ್ವಲ್ಪ ಹೊತ್ತು ಹಾಕಿದ್ದೀನಿ. ಸೊ ಹುಳ ಏನಾದರೂ ಇದ್ದರೆ ಹೋಗುತ್ತೆ ಅಂತ ಅಷ್ಟೇ. ಆ್ಯಂಡ್ ಒಂದು ಸ್ಮಾಲ್ ಒಗ್ಗರಣೆ ಥರ ಹಾಕೋತಾ ಇದ್ದೀನಿ. ಎಣ್ಣೆ, ಸಾಸಿವೆ, ಈರುಳ್ಳಿ, ಕರಿಬೇವು, ಟೊಮ್ಯಾಟೊ ಇದಿಷ್ಟು ಹಾಕ್ಕೊಂಡು ನಾವು ಏನು ನೆನೆ ಹಾಕಿದ್ದೀವಿ ಸ್ವಲ್ಪ ಬಿಸಿ ನೀರಲ್ಲಿ ಆ ಬ್ರೋಕ್ಲಿನ ಸ್ವಲ್ಪ ನೀರು ಇಲ್ಲದೆ ಇರೋ ಥರ ಬಸಿದು ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಏನು ರೆಡಿ ಮಾಡ್ಕೊಂಡಿದ್ದೆ ಒಗ್ಗರಣೆಗೆ ಅದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆಲ್ರೆಡಿ ಬಿಸಿನೀರಲ್ಲೇ ಸ್ವಲ್ಪ ಅದು ಬೆಂದಿರುತ್ತೆ. ಆ್ಯಂಡ್ ಇವಾಗ ಸ್ವಲ್ಪ ಲೈಟಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಆ್ಯಂಡ್ ಆ್ಯಸ್ ಯೂಶುವಲ್ ಮನೇಲಿರೋ ಪುಡಿಗಳನ್ನ ಆ್ಯಡ್ ಮಾಡಿಕೊಂಡ್ರೆ ಮುಗೀತು, ಚಪಾತಿಗೆ ಒಂದು ಕರಿ ರೆಡಿ ಆಗುತ್ತೆ. ಸೊ ಸಿಂಪಲ್ಲಾಗಿ ಮಾಡ್ಕೊಬೋದು. ಆ್ಯಂಡ್ ಬ್ರೋಕ್ಲಿ ಸಹ ತುಂಬಾ ಒಳ್ಳೆಯದು ಹೆಲ್ತ್ಗೆ. ಸೊ ಇದಿಷ್ಟು ಇವತ್ತಿನ ವ್ಲಾಗ್ ಆಗಿತ್ತು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.